ನಮಸ್ಕಾರ ಎಲ್ಲರಿಗೂ. ಕಾರಂತ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಎಂತ ಮಾಡೋದು ಅಂದರೆ ಬೆಂಗಳೂರು ರವೆ ಉಪ್ಪಿಟ್ಟು ಮಾಡುವ ಅಂತ. ಚೆಂದ ಆಗುತ್ತೆ, ಚೆಂದ ಆಗ್ತದೆ. ಬೆಳಗ್ಗೆ ತಿಂಡಿಗೆ ಮಾಡಿದ್ದೇನೆ ಇವತ್ತು. ಅದನ್ನ ನೋಡಿ ಹೇಗೆ ಸೂಪರಾಗಿರುತ್ತೆ. ಮಾಡಲಿಕ್ಕೆ ಅಂತ ತರಕಾರಿ ಅಂತ ಜಾಸ್ತಿ ಅಂತೂ ಬೇಡ, ಮಾಡಲಿಕ್ಕೆ ಸುಲಭ ಕೂಡ ಇದೆ. ಅದು ಅರ್ಜೆಂಟಿಗೆ ಹೇಗೆ ಬೇಕಾದರೂ ಮಾಡ್ಕೊಳ್ಬಿಡ್ಬೋದು. ಅದಕ್ಕೆ ಚಟ್ನಿ ಪುಡಿ ಜೊತೆಗಿದ್ದರೆ ಸಾಕಾಗಿರುತ್ತೆ ಸೇವಿಸಲಿಕ್ಕೆ. ನೋಡಿ ಹೇಗಾಗಿದೆ. ಅದು ಮಾಡಲಿಕ್ಕೆ ಯಾವ ಥರ ವಿಧಾನವನ್ನು ಬಳಸ್ತಿದ್ದೀನಿ ನೋಡ್ಕೊಳ್ಳೋಣ. ಈಗ ಫಸ್ಟ್ ಅದಕ್ಕೆ ಒಂದು ಪಾತ್ರೆಯಲ್ಲಿ ನಮ್ಮದು ಒಂದು ಲೋಟದ ಥರದ್ದು ಒಂದು ತೊಗೊಂಡಿದ್ದೇನೆ. ಅದರಲ್ಲಿ ಒಂದು ಪಾವು ಹಿಡಿಯುತ್ತೆ ಅದಕ್ಕೆ. ಅದರಲ್ಲಿ ಒಂದು ಕಾಲು ಪಾವು ಆಗೋಷ್ಟು ರವೆನ ಹಾಳ್ಕೊತಾ ಇದ್ದೇನೆ. ಒಂದು ಪಾವು ಆಯಿತು, ಒಂದು ಕಾಲು ಭಾಗ ಹಾಳ್ಕೊತಾ ಇದ್ದೇನೆ. ಆ ರವೆನ ಅಳ್ಕೊಂಬಿಟ್ಟು ಒಂದು ಪಾತ್ರೆ ಹಾಕ್ಕೊಂಡು ಈ ಕಡೆ ನೀರನ್ನು ಹಾಕ್ಕೊಳ್ಳೋಣ. ಅದು ರವೆ ಸಿಕ್ಕಾಕೊಂಡಿರತ್ತೆ ಇದಕ್ಕೆ, ಚೆನ್ನಾಗಿ ಅದನ್ನ ತೆಕ್ಕೊಂಡು ಈಗ ಅದಕ್ಕೆ 3 ಭಾಗ ನೀರು, ಅಂದರೆ 1/4 ನೀರು ಹಾಕ್ತಾಯಿದ್ದೇನೆ. 3 ಲೋಟದಷ್ಟು. ಅಂದರೆ ಇದಕ್ಕೆ 2.5ರಿಂದ 3 ನೀರು ಹಿಡಿಯುತ್ತೆ. ನಾವು ಯಾವ ಥರ ಹುರಿತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 3 ನೀರು ಹಾಕ್ಕೊತಾ ಇದ್ದೇನೆ. ಇದನ್ನ ಕುದಿಲಿಕ್ಕೆ ಇಟ್ಕೊಂಬಿಡೋಣ ನೀರು. ಯಾಕಂದರೆ ನಾವು ಈ ಕಡೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಕಾಯಿ ಎಲ್ಲ ತುರಿದು ಮಾಡಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ನೀರು ಕ್ಲೀನಾಗಿ ಕುದಿ ಬಂದಿರ್ತದೆ ಅಂತ, ಬೇಬೇ ಆಗುತ್ತೆ ಉಪ್ಪಿಟ್ಟು ಅಂತ. ಆ ಥರಕ್ಕೆ ಅಲ್ಲಿ ನೀರು ಕುದಿಯೋಕ್ಕೆ ಇದು ಮಾಡ್ಕೊಂಡಿದ್ದೀನಿ. ಈಗ ಏನೇನು ಬೇಕು ಅಂತ ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಒಂದು 6 ಇದೆ ಅಲ್ಲಿ. ಅಂದರೆ ಖಾರದ ಮೇಲೆ ಡಿಪೆಂಡ್ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ. ಇದು ನಾಟಿ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಒಂದು ನಿಂಬೆಹಣ್ಣು, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಚಾಕು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಒಂದು ಸ್ವಲ್ಪ ತುರ್ಕೊಂಡಿದ್ದೀನಿ. ಇದಿಷ್ಟು ಈಗ ತರಕಾರಿನ ಹೆಚ್ಕೊಳ್ಳೋಣ. ಹಸಿಮೆಣಸೆಲ್ಲ ಉದ್ದುದ್ದ ಸಿಗದು ಹಾಕಿದ್ದೇನೆ, ಚೆಂದ ಆಗ್ತದೆ. ಅಂದರೆ ಈಗ ತಿನ್ನುವಾಗ ಬಾಯಿಗೆ ಸಿಗೋದಿಲ್ಲ ಅಂತ ತೆಗೆದಿಟ್ಕೊಂಬಿಡ್ಬೋದು. ಈ ಮನೇಲೆಲ್ಲ ಎಲ್ಲರೂ ಹಸಿಮೆಣಸು ಅದನ್ನೆಲ್ಲ ತಿನ್ನೋದಿಲ್ಲಲ್ಲ, ಅದು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೇನೆ. ನಿಂಬೆಹಣ್ಣು ಸಣ್ಣ ಸಿಕ್ತು, ನಿಂಬೆಹಣ್ಣು ದೊಡ್ಡ ಸಿಕ್ಕಲಿಲ್ಲ. ಕೊತ್ತಂಬರಿನೂ ಅಷ್ಟೇ ಕ್ಲೀನಾಗಿ ತೊಳ್ಕೊಬೇಕು, ತೊಳೆದೇ ಇದ್ದೀನಿ ನಾನು, ಇಲ್ಲಾಂದರೆ ಮಣ್ಣು ಬರ್ತದೆ ಅದರಲ್ಲಿ. ಕೊತ್ತಂಬರಿ ಜವಾರಿ ನಾಟಿ ಆದರೆ ಸಖತ್ತಾಗಿ ಸ್ಮೆಲ್ ಇರ್ತದೆ. ಈಗ ಆ ಶುಂಠಿ ಕ್ಲೀನಾಗಿ ತೊಳ್ಕೊಂಬಿಟ್ಟಿದ್ದೀನಿ. ಈಗ ಅದನ್ನ ತುರಿದು ಹಾಕ್ಬಿಡೋಣ. ಹೆಚ್ಚಿ ಹಾಕಿದರೆ ಅದಷ್ಟು ಬಾಯಿಗೆ ಸಿಗ್ತದೆ, ಅಂದರೆ ಇಷ್ಟು ಸಣ್ಣ ಬರೋದಿಲ್ಲ. ಹಾಗಾಗಿ ತುರಿದು ಹಾಕ್ತಾಯಿದ್ದೇನೆ. ತುರಿದು ಹಾಕ್ಬಿಡೋಣ. ಇದಿಷ್ಟು ರೆಡಿ ಆಗಿದೆ. ಈಗ ಒಂದು ನಿಮ್ಮಲ್ಲಿ ಒಗ್ಗರಣೆ ಮಾಡಲಿಕ್ಕೆ ಅಂತ ಇರ್ತದೆ, ಅದಕ್ಕೆ ನಾನು ಒಗ್ಗರಣೆ ಮಾಡ್ತೀವಲ್ಲ ಮಾಮೂಲಿ ಮನೆಯಲ್ಲಿ, ಅದಕ್ಕೆ 1 ಸ್ಪೂನು ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಕರಿಬೇವು ಹಾಕೊಂಡು ಹುರ್ಕೊಳ್ತೀನಿ. ಅದನ್ನೀಗ ಕ್ಲೀನಾಗಿ ಇದು ಜೀರಿಗೆ ಸ್ವಲ್ಪ ಬ್ರೌನ್ ಆಗೋ ತನಕ ಕ್ಲೀನಾಗಿ ಹುರ್ಕೊಳ್ಳೋಣ. ಅದು ಸ್ಮೆಲ್ ಬರ್ತದೆ, ಅದಕ್ಕೆ ಲಾಸ್ಟಿಗೆ ಬೇಕಾಗ್ತದೆ, ನಾನು ಹೇಳ್ತೇನೆ ಮತ್ತೆ. ಇದು ಹುರ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಬ್ರೌನ್ ಆಗಿದೆ ನೋಡಿ. ಅದಕ್ಕೆ ಮತ್ತೆ ಎಂತ ಹಾಕೋದು ಬೇಡ, ಅದಿಷ್ಟೇ ಹಾಕ್ಕೊಂಡ್ರೆ ಸಾಕು. ಈಗ ಅದೊಂದು ಚೂರು ಆರದ ಮೇಲೆ ಜಜ್ಕೊಂಬಿಡೋಣ. ಮನೇಲಿ ಕೂಟಾಣಿ ಇದ್ದರೆ ಒಳ್ಳೆಯದು, ಚೆನ್ನಾಗಾಗ್ತದೆ. ಕೂಟಾಣಿ ಇಲ್ಲದ ಕಾರಣ ಇದೇ ಮಾಡ್ಕೊತಾ ಇದ್ದೇನೆ. ಅದನ್ನ ಕ್ಲೀನಾಗಿ ಜಜ್ಕೊಳ್ಳೋಣ. ಕ್ಲೀನಾಗಿ ನೈಸಾದರೆ ಸಾಕು, ತೀರಾ ಪುಡಿ ಆಗೋದಲ್ಲ. ಮಿಕ್ಸಿ ಹಾಕೋದು ಬೇಡ, ಪೇಪರ್ಲೇ ಜಜ್ಕೊಂಡಿದ್ದೀನಿ, ಚೆನ್ನಾಗಿ ಜಜ್ಜಿದ್ದೀನಿ. ಈಗ ಮತ್ತೆ ಅದಕ್ಕೆ ಹಾಕೋಣ, ಇಲ್ಲ ಒಂದು ಬಟ್ಲಿಗೆ ತೆಕ್ಕೊಂಡ್ರು ಆಗತ್ತೆ. ಈಗ ರವೆಯನ್ನು ಹುರ್ಕೊಳ್ಳೋಣ. ಅಂದರೆ ಒಂದು ಬಾಂಡೆ ತೊಗೊಂಡು ಆ ರವೆ ಅಳ್ದಿಟ್ಕೊಂಡಿದ್ದೀವಲ್ಲ ಅದಿಷ್ಟನ್ನು ಹಾಕೊತಾ ಇದ್ದೀನಿ. ರವೆ ಹಳ್ಕೊಂಬಿಟ್ಟು ಇದು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಅದಕ್ಕೆ ಎಂತ ಹಾಕೋದು ಬೇಡ, ಎಣ್ಣೆ ಹಾಕೊಳ್ಳೋದು ಬೇಡ, ಎಂಥದ್ದು ಹಾಕೋದು ಬೇಡ. ಅಂದರೆ ಇದು ಚೆಂದ ಹುರಿಬೇಕು. ಚೆಂದ ಹುರಿದಷ್ಟು ಇದು ಮೇಣ ಆಗೋದಿಲ್ಲ, ಚೆಂದ ಆಗ್ತದೆ. ಈ ಬೇರೆ ರವೆ ಆದರೆ ಸ್ವಲ್ಪ ಹುರಿಲಿಲ್ಲ ಅಂದರೆ ನಡೀತದೆ. ಇದು ಚೆಂದ ಹುರಿದಷ್ಟು ಚೆಂದ ಆಗ್ತದೆ. ಕ್ಲೀನಾಗಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಅದನ್ನ ಚೂರು ಚೆನ್ನಾಗಿ ಹುರಿತೀರಾ ಅಂದರೆ, ಫಾಸ್ಟಾಗಿ ಹುರಿತೀರಾ ಅಂದರೆ ಸಣ್ಣ ಇದರಲ್ಲೂ ಇಟ್ಕೊಬೋದು. ನೋಡಿರಿ ಈಗ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ಇದನ್ನ ಒಂದು ಪಾತ್ರೆ ತೆಕ್ಕೊಳ್ಳೋಣ. ಈಗ ಅದೇ ಬಟ್ಲಿ ತೆಕ್ಕೊತಾ ಇದ್ದೀನಿ ನಾನು. ಇಲ್ಲಾಂದರೆ ಆ ಬಾಣಲಿಲಿ ಇಟ್ಕೊತೀವಲ್ಲ ಅದು ಸುಟ್ಟು ಹೋಗ್ಬಿಡುತ್ತೆ ಕೆಳಗಡೆ ರವೆ, ಹಾಗಾಗಿ ಇದಕ್ಕೆ ತೆಕ್ಕೊತಾ ಇದ್ದೀನಿ. ಆಯಿತಾ, ಇದನ್ನ ತೆಕ್ಕೊಳ್ಳೋಣ, ನೀಟಾಗಿ ತೆಕ್ಕೊಳ್ಳೋಣ. ತೆಕ್ಕೊಂಡಾದ್ಮೇಲೆ ಈಗ ಒಂದು ಡಬ್ರಿ ಇಟ್ಕೊಳ್ಳೋಣ. ಇದು ಉಪ್ಪಿಟ್ಟಿಗೆ ಅದು ತೆಂಗಿನ ಎಣ್ಣೆನೇ ಹಾಕಬೇಕು. ಇದಕ್ಕೆ ಮಾತ್ರ ತೆಂಗಿನ ಎಣ್ಣೆ, ಮತ್ತೆ ಎಂತ ಹಾಕೋದು ಬೇಡ. ಅದು ಮತ್ತೆ ಹಾಕಿದರೆ ಅದೆಂತ ಚೆಂದ ಹಾಕೋದಿಲ್ಲ. ಇದಕ್ಕೆ ಒಂದು 150 ಗ್ರಾಮಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಸ್ವಲ್ಪ ಇದು ಕಾದ್ಮೇಲೆ ಸಾಸಿವೆ ಮತ್ತು 1 ಸ್ಪೂನ್ ಆಗುವಷ್ಟು
ಜೀರಿಗೆ ಹಾಕ್ಕೊಳ್ತೇನೆ. ಎಂತ ಬೇಕಾದ್ರೆ ಹಾಕ್ಬೋದು, ಅದಕ್ಕೆ ಒಗ್ಗರಣೆಗೆ ಎಂತ ಇಲ್ಲ. ಬೇಕಾದ್ರೆ ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ ಎಂತ ಬೇಕಾದ್ರೆ ಹಾಕ್ಬೋದು. ನಾನು ಎಂತ ಹಾಕ್ತಿಲ್ಲ, ಇದು ಮಾತ್ರ ಹಾಕ್ತೇನೆ. ಸಾಸಿವೆ, ಜೀರಿಗೆ ಅಷ್ಟೇ 2 ಹಾಕಿರ್ತೇನೆ. ಚೆಂದ ಆಗ್ತದೆ. ಇದಿಷ್ಟು ಸಾಕಾಗ್ತದೆ. ಇದು ಎಂತ ಅಷ್ಟೆಲ್ಲ ಇದು ಪಟ್ಟ ಮಾಡುವಂಥ ಉಪ್ಪಿಟ್ಟಿದು. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಇದು ಬಂದಮೇಲೆ ಸ್ವಲ್ಪ ಶುಂಠಿ ಅವಾಗೆಲ್ಲ ಹೆಚ್ಚಿಟ್ಕೊಂಡಿದ್ದೇವಲ್ಲ, ಅದರಲ್ಲಿ ಶುಂಠಿ ಮತ್ತು ಹಸಿಮೆಣಸನ್ನು 2ನ್ನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಅಂದರೆ ಚೆಂದ ಹುರಿಬೇಕಿದು, ಒಂಚೂರು ಚೆನ್ನಾಗಿ ಬಾಡಬೇಕಿದು. ಇಲ್ಲಾಂದರೆ ಹಸಿಮೆಣಸೆಲ್ಲ ಸಿಕ್ಕಾಪಟ್ಟೆ ಖಾರ ಆಗ್ತದೆ. ಇದಾದಮೇಲೆ ಈಗ ಆವಾಗ ತುರಿದಿದ್ದಂಥ ತೆಂಗಿನ ತುರಿ ಇತ್ತಲ್ಲ, ಒಂದು ಕಡೆ ಕಾಯಿ ತುರ್ಕೊಂಡಿದ್ದೇನೆ ಆ್ಯಕ್ಚುಲಿ, ಒಂದು ಅರ್ಧ ಭಾಗ. ಅಂದರೆ 4 ಜನಕ್ಕೆ ಮಾಡ್ತಾ ಇರುವಂಥ ಉಪ್ಪಿಟ್ಟು. ನಿಮಗೆ ಯಾವ ಥರ ಬೇಕೋ ಅದು ನೋಡ್ಕೊಳ್ಳಿ, ಎಷ್ಟು ಬೇಕಾಗ್ತದೆ ಪ್ರಮಾಣ ಅಂತ ಗೊತ್ತಿರ್ತದಲ್ಲ. ಅದನ್ನ ಕ್ಲೀನಾಗಿ ಒಂಚೂರು ಹುರ್ಕೊಳ್ಳೋಣ. ಹುರ್ಕೊಂಬಿಟ್ಟು ಇದು ಹುರಿದಿದ್ದಾದರೆ ಸ್ವಲ್ಪ ಆ ಎಣ್ಣೆ, ಈಗ ಆ ನೀರು ಕುದಿ ಬಂದಿದೆ, ಆವಾಗ ಇಟ್ಕೊಂಡಿದ್ದೇವಲ್ಲ, ಆಗ ನೀರು ಕುದಿ ಬಂದಿದೆ, ಅದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಅಂದರೆ ಈ ಬೇಗ ಆಗುತ್ತೆ ಅಂತ ಅಷ್ಟೇ, ಪಟ ಆಗಲಿಕ್ಕೆ ಈ ರೀತಿ ಮಾಡೋದು. ತಣ್ಣೀರು ಹಾಕಿದ್ರೂ ಎಂಥ ಸಮಸ್ಯೆ ಇಲ್ಲ, ಅಂದರೆ ಬಿಸಿನೀರು ಹಾಕಿದ್ರೆ ಪಟ ಮಾಡ್ಬೋದು ಅಂತ. ಈಗ ಉರಿ ಸಣ್ಣ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ನಾವು 2 ಸ್ಪೂನ್ ಹಾಕಿದ್ದೇನೆ ಅದಕ್ಕೆ, ಅಷ್ಟಕ್ಕೆ 2 ಸ್ಪೂನ್ ಉಪ್ಪು. ಈಗ ನಿಂಬೆಹಣ್ಣೊಂದು ಹಿಂಡ್ಕೊಳ್ಳೋಣ. ನಿಂಬೆಹಣ್ಣು ಸಣ್ಣ ಇರೋದ್ರಿಂದ ಒಂದು ನಿಂಬೆಹಣ್ಣು ಬೇಕಾಗ್ತದೆ ನಮಗೀಗ. ನೋಡಿ, ದೊಡ್ಡ ಇದ್ದರೆ ಒಂದು ಅರ್ಧ ಆದರೂ ಸಾಕಾಗ್ತದೆ. ನಿಂಬೆಹಣ್ಣು ಸಣ್ಣ ಇತ್ತು, ಹಾಗೆ ಒಂದು ನಿಂಬೆಹಣ್ಣು ಲೆಕ್ಕದಲ್ಲಿ ಹಾಕ್ತೇನೆ. ಅದು ಬೀಜ ಹಾಕಬಾರ್ದು, ಬೀಜವನ್ನು ಸೋಸ್ ಹಾಕಬೇಕು. ಅದಾದಮೇಲೆ ಇದು ಜಜ್ಜಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕಿದ್ವಿ. ಜೀರಿಗೆ ಪುಡಿ ಇದೆಲ್ಲ ಹಾಕಿದ್ದೀವಿ. ಈಗ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಚೆಂದ ಆಗ್ತದೆ. ಶುಂಠಿ ಮತ್ತು ಜೀರಿಗೆ ಇದ್ರದ್ದು ಸ್ಮೆಲ್ ಚೆಂದ ಬರ್ತಿದೆ. ಅದು ಬೇಕಾದರೆ ಒಂದು ಸತಿ ಆ ನೀರನ್ನು ಟೇಸ್ಟ್ ನೋಡ್ಕೊಂಬಿಡಿ. ಖಾರ ಉಪ್ಪು ಬೇಕಾದರೆ ಹಾಕ್ಕೊಬೋದು. ಈಗ ಕುದೀತಾ ಇದೆ, ನಮ್ಮದೆಲ್ಲ ಸರಿ ಇದೆ. ಅದಕ್ಕೆ ಈಗ ಆ ರವೆ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನ ಬೆರೆಸ್ಕೊಳ್ಳೋಣ. ಅಂದರೆ ಕ್ಲೀನಾಗಿ ಕೈ ಆಡಬೇಕು ಪಟ, ಇಲ್ಲಾಂದರೆ ಗಂಟಾಗ್ತದೆ ಪೂರ. ಅದು ಬೇರೆ ರವೆ ಥರ ಅಲ್ಲ ಇದು. ಕ್ಲೀನಾಗಿ ಕೈ ಆಡ್ಕೊಳ್ಳೋಣ. ಕ್ಲೀನಾಗಿ ಕೈ ಆಡಿದ್ಮೇಲೆ ಅದಕ್ಕೆ ಸುಮಾರು ರವೆ ಹಿಡಿದಿಟ್ಕೊಂಡಿರ್ತದೆ. ಆ ಬಟ್ಲಲ್ಲೇ ಸುಮಾರು ರವೆ ಹಿಡಿದಿರುತ್ತೆ. ಅದನ್ನೆಲ್ಲ ಇದಕ್ಕೆ ಕ್ಲೀನಾಗಿ ಇದು ಮಾಡಿ ಹಾಕಿ ಆದಮೇಲೆ ಈಗ ಕುದೀತಾ ಇದೆ ನೋಡ್ರಿ. ಆಗಲೇ ಉಪ್ಪಿಟ್ಟು ರೆಡಿ ಆಯಿತು. 1 ನಿಮಿಷಕ್ಕೆ ಮುಗ್ದು ಹೋಯ್ತಿದ್ದು. ಅದು ಪಟ್ಟ ಕುದಿ ಬಂದಮೇಲೆ ಲೇಟ್ ಆಗೋದಿಲ್ಲ. ನೀರು ಕುದಿ ಬಂದರೆ ಉಪ್ಪಿಟ್ಟು ರವೆ ಹಾಕಿದ್ರೊಳಗೆ ಉಪ್ಪಿಟ್ಟು ಆಗ್ತದೆ. ಅದಕ್ಕೆ ಅರ್ಜೆಂಟ್ ಉಪ್ಪಿಟ್ಟು ಅಂತ ಹೇಳೋದಲ್ವ, ಚೆಂದ ಆಗ್ತದೆ. ಚೂರು ಕೈ ಆಡೋಣ. ಇದು ಮೇಣ ಬಂದಿಲ್ಲ, ಚೆಂದ ಬಂದಿದೆ ಇದು. ಅಂದರೆ ಅದೇ ಹುರಿಯೋದ್ರ ಮೇಲೆ ಡಿಪೆಂಡ್ ಇದು. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಅಂದರೆ ಇದು ನಾಟಿ ಕೊತ್ತಂಬರಿ ತೊಗೊಂಡ್ರೆ ಮಾತ್ರ ಟೇಸ್ಟ್, ಇಲ್ಲಾಂದರೆ ಸ್ಮೆಲ್ ಅಂತ ಬರೋದಿಲ್ಲ. ಚೆನ್ನಾಗ್ತದೆ ಇದು ನಾಟಿ ಕೊತ್ತಂಬರಿ. ಈಗ ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ಕೈ ಆಡೋಣ. ಮೇಲೆ ಬೇಕಾದರೆ 1 ಸ್ಪೂನ್ ತುಪ್ಪ ಹಾಕ್ಬೋದು ಬೇಕಾದರೆ. ಈಗ ನಮಗೆ ಎಂತ ಬೇಕಾಗೋದಿಲ್ಲ, ಇದು ಅರ್ಜೆಂಟಿ ಮಾಡಿದ್ದು. ಮತ್ತು ಅದು ತೆಂಗಿನ ಎಣ್ಣೆ ಥರ, ತೆಂಗಿನ ಎಣ್ಣೆದೆ ಸ್ಮೆಲ್ ಚೆಂದ ಬರ್ತದೆ. ಈಗ ಅದೊಂದು ಪಾತ್ರೆಗೆ ತೆಗೆದುಕೊಳ್ಳೋಣ ಇದನ್ನ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ತಿನ್ನಲಿಕ್ಕೆ ಎಂಥ ಸಮಸ್ಯೆಯೂ ಇಲ್ಲ, ಆರಾಮಾಗಿ ಹಾಗೇನೂ ತಿನ್ಬೋದು. ಏನಾದರೂ ಇದ್ದರೆ ಅದಕ್ಕೆ ಹಾಕ್ಕೊಂಡು ತಿನ್ಬೋದು. ಒಂದು ಚೂರು ತಳ ಹಿಡಿದಿಲ್ಲ, ಚೆಂದ ಬಂದಿದೆ, ಚೆಂದಾಗಿದೆ. ತುಪ್ಪ ಕೂಡ ಅಂದರೆ ಎಂಥ ಸಮಸ್ಯೆಯೂ ಇಲ್ಲ, ಸಾಕದಾಗಿದೆ. ಅಂದರೆ ಇದು ಹುರಿಯೋದು ಯಾವ ಥರ ಹುರಿತೇವೆ, ಈ ಥರ ಎಷ್ಟು ಕ್ಲೀನಾಗಿ ಕೈ ಆಡ್ತೇವೆ. ಆಮೇಲೆ ಜಾಸ್ತಿ ಹೊತ್ತೆಲ್ಲ ಬಿಡೋಂಗಿಲ್ಲ, ಕೈ ಆಡ್ತಾನೆ ಇರಬೇಕು. ಒಂಚೂರು ತಳ ಹಿಡ್ತಿಲ್ಲ, ಎಲ್ಲ ಪಾತ್ರೆ ತೆಕ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ಹಾಟ್ ಬಾಕ್ಸ್ಗೆ ಹಾಕಿಡ್ಬೋದು ಬಿಸಿ ಬೇಕು ಅಂದರೆ. ನಾನು ಈಗಲೇ ತಿನ್ನೋದ್ರಿಂದ ನಮಗೇನು ನೆಸೆಸಿಟಿ ಇರಲಿಲ್ಲ, ಎಲ್ಲ ಇದು ಮಾಡ್ಕೊಂಡಿದ್ದೇನೆ. ಉಪ್ಪಿಟ್ಟು ರೆಡಿಯಾಗಿದೆ. ಈಗ ತಿನ್ನಲಿಕ್ಕೆ ಚೆಂದ ಆಗಿದೆ ಮಾತ್ರ. ಬಿಸಿಯಾದ ಉಪ್ಪಿಟ್ಟು. ಅದು ಬೇಕಾದ್ರೆ ಒಂದು ತಟ್ಟೆ ಹಾಕ್ಕೊಂಡು ಬೇಕಾದ್ರೆ ಆರಿಸ್ಕೊಂಡು ತಿನ್ಬೋದು. ಇದು ಬಿಸಿ ಇದ್ದಾಗ ತಿಂದರೆ ಚೆಂದ. ಅದಕ್ಕೆ ಬೇಕಾದ್ರೆ ನಮ್ಮಲ್ಲಿ ಈಗ ಚಟ್ನಿ ಪುಡಿ ಉಂಟು, ಚಟ್ನಿ ಪುಡಿ ಹಾಕ್ಕೊಂಬಿಟ್ಟು ತಿಂತಾಯಿದ್ದೇನೆ. ಅದಕ್ಕೆ ಎಂತ ಬೇಕಾದ್ರೆ ಕಾಂಬಿನೇಷನ್ ಆಗ್ತದೆ, ಇಲ್ಲ ಹಾಗೆ ತಿನ್ನಲಿಕ್ಕೂ ಚೆಂದ ಆಗ್ತದೆ. ಚಟ್ನಿ ಪುಡಿ ಇಲ್ಲ ಒಂದು ಉಪ್ಪಿನಕಾಯಿ ರಸ ಎಂತ ಹಾಕ್ಲಿಕ್ಕೂ ತಿನ್ನಕ್ಕೆ ರೆಡಿ. ತುಂಬ ಚೆನ್ನಾಗಿದೆ ಚಟ್ನಿ ಪುಡಿ. ಇದು ಸಾಕದ ಇರುತ್ತೆ ತಿನ್ನಲಿಕ್ಕೆ. ಉಪ್ಪಿಟ್ಟು ರೆಡಿಯಾಗಿದೆ. ಈಗ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.